ಕೆಲವು ವ್ಯಕ್ತಿಗಳು ಹೈಕೋರ್ಟ್ ಆದೇಶದಂತೆ ಟೋಲ್ ಸಂಗ್ರಹ ಕಾನೂನು ಬಾಹಿರ ಎಂದು ತಪ್ಪು ಮಾಹಿತಿ ನೀಡುತ್ತಿದ್ದು ಅಂತವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಎಲ್ಲಾ ವಿಡಿಯೋಗಳಲ್ಲೂ ನೋಡಪ್ಪ ನಿನ್ ಫ್ರೆಂಡು ಅಂತ ಆಗ್ತಿದ್ರಲ್ಲ. ಎಲ್ಲಾ ಜನ ಜಡ್ಜ್ ಮಾಡೋದು ನಿಮ್ನ ಅವ್ರಿಗೆ ದೇವ್ರು ಕೊಟ್ಟಿರೋ ಬಾಯಿಲ್ವೋ, ಅವ್ರ ಅಪ್ಪ ಅಮ್ಮ ಫೋನ್ ಕೊಡ್ಸಿಲ್ವೋ, ಇನ್ನೂ 10 ವರ್ಷ ಓ ನೀವ್ ಅವತ್ತತ್ರಿ ಅಲ್ವಾ ಅಂದ್ರೆ ಈಗ ಇವರು ಮೊಸಳೆ ಕಣ್ಣೀರು ಅಂತಂದ್ರುನು ನಮ್ ಸ್ಕೂಲಲ್ಲಿ ₹1 ಸಂಬಳ ಇಡ್ಕೊಳ್ಳಲ್ಲ ನಂಗೆ. 6 ಜನ ಮೊಸಳೆ ಕಣ್ಣೀರು ಅಂತಂದ್ರು, ಲಕ್ಷ ಜನ ನಾವಿದ್ದೀವಿ ಅನ್ನೋರು ಇದಾರೆ. ಥ್ರೆಟನಿಂಗ್ ಕಾಲ್ಸ್, ಥ್ರೆಟನಿಂಗ್ ಮೆಸೇಜ್ಗಳು, ಇಷ್ಟು ಕೆಟ್ಟ ಕಮೆಂಟ್ ಬರ್ತಿದ್ಯಲ್ಲ ಮಮ್ಮಿ ನಂಗೆ ನೋಡಕ್ ಆಗ್ತಿಲ್ಲ ಅಂತ. ನಮ್ಮಮ್ಮ ಅಂದ್ರು ನೋಡ್ಬೇಡ, ನನಗೆ ಸಿದ್ದರಾಮಯ್ಯ ಅಂದ್ರೆ ಸಖತ್ ಇಷ್ಟ. ನಿಮ್ಗೆ ಸಿದ್ದರಾಮಯ್ಯನ ವಿರುದ್ಧ ಮಾತಾಡ್ಬೇಕಾ? ಅವ್ರ ಜೊತೆಗೆ ಮಾತಾಡಿ. ನಮಸ್ಕಾರ KKF, ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ 2 ದಿನದಿಂದ ಡೈಲಿ ವ್ಲಾಗ್ಸ್ ಹಾಕಿರಲಿಲ್ಲ. ಯಾಕೆ ಅಂತಂದರೆ ಒಳ್ಳೆ ರೆಸ್ಪಾನ್ಸ್ ತಗೋತಾ ಇದೆ, ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಇನ್ನು ಒಂದು ಸ್ವಲ್ಪ ಒಳ್ಳೊಳ್ಳೆ ರೀತಿ ಕಂಟೆಂಟನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬಂದ ನಮ್ಮ ಆ್ಯಕ್ಚುಲಿ ನಾನು ವಿನಯನೇ ಹೋಯ್ತಾ ಇರೋದು. ಬಲ್ಲಿರಿ ಓಕೆ. ಎಷ್ಟು ದಿನ ಆಗಿತ್ತು ನಾವು ಮೀಟಾಗಿ? ಲಾಸ್ಟು ಮೊನ್ನೆ. ಇದು ಹಿಂಗೆ ಇದ್ದಿದ್ದು ಚೆನ್ನಾಗಿದೆ ಅಲ್ವಾ? ಮತ್ತೆ ವಿನಿ ಹೆಂಗೆ ಬಿಸ್ನೆಸ್ ಎಲ್ಲ ಹೆಂಗೆ ನಡೀತಾ ಇದೆ? DJ ಡ್ರೋನ್ ಕೇರ್ದು ಬಿಸ್ನೆಸ್ ಎಲ್ಲ ಚೆನ್ನಾಗೇ ಐತೆ. ಈಗ ಯಾವ್ದಿದೆ ರೀಸೆಂಟ್ ಆಗಿ ಹೊಸ ಪ್ರಾಡಕ್ಟ್ಗಳು ಯಾವ್ದಿದೆ? ಲಿಟೋ ಸೀರೀಸ್ ಇದೆ. ಲಿಟೋ ಯಾವ್ದು? ಇದಾ ಇನ್ಸ್ಟಾ 360ನಾ? ಇಲ್ಲ ಇನ್ನೊಂದು ಸಬ್ ಬ್ರ್ಯಾಂಡ್ ಇನ್ಸ್ಟಾದು ತರಿಸ್ತಿದ್ಯಾ ಈಗ? ಇನ್ಸ್ಟಾದು ಇದೆ. ಹೌದಾ? ಲೂನಾ ಅಲ್ಟ್ರಾ ಅಂತ ಇದೆ, ಅದು ಇದೆ. ಓಕೆ. ಆಮೇಲೆ ಮೈಕ್ ಮಿನಿ 2S ಲೇಟೆಸ್ಟ್ ಮೊನ್ನೆ ರಿಲೀಸ್ ಆಗಿದೆ, ಆಲ್ರೆಡಿ ಡೆಲಿವರಿ ಸ್ಟಾರ್ಟ್ ಆಗಿದೆ. ಹೇಗೆ ಅಂತಂದ್ರೆ ಫ್ಯೂಚರ್ ಅಲ್ಲಿ ಕಿತ್ತಡಿ ಅಡ್ವೆಂಚರ್ಸ್ ಇಂದ ರೈಡ್ಸ್ ಇರುತ್ತೆ, ಕ್ಯಾಮ್ರಾ ಹೆಂಗಿದೆ, ಬೈಕ್ ರೈಡ್ಸು. ನೋಡಿ ಇವಾಗ ನೈಸ್ ರೋಡಲ್ಲಿ ಇದ್ದೆ ನಾನು, ದುಡ್ಡು ಕೊಡಲ್ಲ ಅಂತಂದ್ಬಿಟ್ಟು ಕೇಳಿದೆ ಇವ್ರಿಗೆ. ನೋಡಿ ಇಲ್ಲೊಂದು ಇದನ್ನೇ ಕೊಟ್ಬಿಟ್ಟಿರ್ತಾರೆ, ಇವ್ರದ್ದೇನೋ ನೋಟಿಸು. ಬಟ್ ಏನು ನೋಟಿಸು ಬ್ರೋ ಇದು? ನಿಮ್ಮ ನಂದಿ ಇದರಿಂದ ಅಲ್ವಾ? ಕೆಲವು ವ್ಯಕ್ತಿಗಳು ಹೈಕೋರ್ಟ್ ಆದೇಶದಂತೆ ಟೋಲ್ ಸಂಗ್ರಹ ಕಾನೂನು ಬಾಹಿರ ಎಂದು ತಪ್ಪು ಮಾಹಿತಿ ನೀಡುತ್ತಿದ್ದು ಮಾನ್ಯ ನ್ಯಾಯಾಲಯವು ಅಂತಹ ಯಾವುದೇ ಆದೇಶ ನೀಡಿರುವುದಿಲ್ಲ. ಟೋಲ್ ಬೂತ್ ಸಿಬ್ಬಂದಿಗಳಿಗೆ ಕಿರುಕುಳ ನೀಡುವುದು ಹಾಗೂ ಟೋಲ್ ಪಾವತಿಸದೆ ಪ್ರಯಾಣ ಮಾಡುವುದು ಕಾನೂನು ಬಾಹಿರ ಕೃತ್ಯವಾಗಿದ್ದು ಅಂತವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಓಕೆ, ಈ ತರ ಹಾಕಿದ್ದಾರೆ. ಇರ್ಲಿ ಕೊಡಿ ಬ್ರೋ. ಎಷ್ಟು? ಸೋಂಪುರ ಎಕ್ಸಿಟ್ ಆಯ್ತಾ? ಕಾಫಿ ಏನ್ ಸಮಾಚಾರ? 44 ಇಲ್ಲ ಆಕ್ಚುಲಿ ಇದು ಆಗಿದೆ ಬಿಡಿ, ಅದು ಇನ್ನೊಂದು ವಿಡಿಯೋದಲ್ಲಿ ನಾನೇ ಮಾಡಿ ಹೇಳ್ತೀನಿ. ಬಟ್ ನಿಮ್ಮ ಹತ್ರ ನಾನು ಯಾಕೆ ಜಗಳ ಮಾಡಲಿ? ಅದಕ್ಕೆ ನಿಮ್ಮ ಹತ್ರ ಮಾತಾಡೋದು ಪ್ರಯೋಜನ ಇಲ್ಲ. ಬಾಯ್. ಸೊ ಇಲ್ಲಿ ನೋಡಿ ₹83 ನಂದು ಫಾಸ್ಟಾಗಿ ವರ್ಕ್ ಆಗಲ್ಲ, ಬಟ್ ಫೋನ್ಪೇ ಇದರಲ್ಲಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಹೌದಾ? ನಮ್ಮ ಹತ್ರ ಫಾಸ್ಟ್ ಆಗಿಲ್ಲ ಅಂದರೆ ಜಾಸ್ತಿನೇ. ಏನು ಮಾಡಲಿ? ₹20 ಜಾಸ್ತಿ ಅನ್ಸುತ್ತೆ. ಓಕೆ ಡನ್. ಓಕೆ ಬನ್ನಿ ಈ ಕಡೆ ಬನ್ನಿ. ಇರೋದೇ ನನ್ನ ಕಾರ್ ಚಿಕ್ಕದು, ಆ ಕಾರ್ದು ನೀವು ಹಿಂಗದು ಕುಳ್ರು ಸರ್. ಏನ್ ಮಾಡೋದು, ದೇವರು ಈ ತರ ಕೊಟ್ಬಿಡಿದಾನ ಇಟ್ಲಾ. ಇರ್ಲಿ ತೊಂದರೆ ಇಲ್ಲ, ಕುಳ್ಳಕ್ಕಿರೋರು ಬುದ್ಧಿವಂತರಾಗಿರ್ತಾರ. ಹೇಳಿ ಸರ್, ಏನ್ ಸಂದರ್ಶನ ಸರ್? ಏನಿಲ್ಲ ಮೇಡಮ್, ಸುಮ್ನೆ ಹಂಗೆ ಮಾತಾಡೋಣ ಏನು ಎತ್ತ ಅಂತ. ಎಲ್ಲಾ ವಿಡಿಯೋಗಳಲ್ಲೂ ನೋಡಪ್ಪ ನಿನ್ ಫ್ರೆಂಡು ಅಂತ ಆಗ್ತಿದ್ರಲ್ಲ. ಹೌದು, ಫ್ರೆಂಡೇ. ಏನಿವಾಗ ಒಂದು. ಎರಡನೇದು ಈಗ ಅಭಿಪ್ರಾಯಗಳು ಬೇರೆ, ಫ್ರೆಂಡ್ಶಿಪ್ ಬೇರೆ ಅಲ್ವಾ? ಈಗ ಅಭಿಪ್ರಾಯಕ್ಕೂ ಫ್ರೆಂಡ್ಶಿಪ್ಗೂ ಜನ ಯಾಕೆ ಅಷ್ಟು ಕನ್ಫ್ಯೂಸ್ ಮಾಡ್ಕೋತಾರೆ ಏನ್ ಗೊತ್ತಿಲ್ಲ. ಅದು ಬ್ರೈನ್ ವಾಶ್ಡ್ ಸರ್. ಈಗೆಲ್ಲಾ ಜನ ಜಡ್ಜ್ ಮಾಡೋದು ನಿಮ್ನ 60 ಸೆಕೆಂಡ್ ರೀಲ್ ಒಳಗಡೆನೆ ಆಯ್ತಾ? ಇವ್ರ ಎಲ್ಲರಿಗೂ ದೇಶಭಕ್ತಿ ಅಂತಂದ್ರೆ ಬಿಜೆಪಿ. ಭಾರತ ಪ್ರಜಾಪ್ರಭುತ್ವ ಇರುವಂತ ರಾಷ್ಟ್ರ, ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂತಹ ಬಿಗ್ಗೆಸ್ಟ್ ಡೆಮೋಕ್ರಸಿ ಇರುವಂತಹ ದೇಶ ಇದು ಆಯ್ತಾ? ಅದ್ರಲ್ಲಿ ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ಇರ್ತಾರೆ. ಈ 1 ನೇಷನ್ 1 ಎಜುಕೇಶನ್ ಅಂತ ಅಂತಾರಲ್ಲ, ಅದ್ ಯಾವತ್ತು ಏಕಮುಖ ಆಗ್ಬಾರ್ದು. ಎಲ್ಲ ಒಂದೇ. ಈಗ ಎಲ್ಲ ಒಂದೇ ಮಾಡ್ಬಿಡೋದಾದ್ರೆ ಎಲ್ಲ ಜಾತಿನೂ ಒಂದೇ ಮಾಡ್ಬಿಡ್ಬೇಕು, ಎಲ್ಲ ಒಂದೇ ಆಗ್ಬಿಡೋದಾದ್ರೆ ಎಲ್ಲ ಧರ್ಮನೂ ಒಂದೇ ಮಾಡ್ಬಿಡ್ಬೇಕು. ಲೇಬಲ್ ಮಾಡ್ಬಾರ್ದು ಅದನ್ನ. ಅಂದ್ರೆ ವಿವಿಧತೆಯಲ್ಲಿ ಏಕತೆ ಕಾಣ್ಬೇಕು, ಅದೇ ಸ್ಪೆಷಾಲಿಟಿ ಎಲ್ಲ ಭಾರತಕ್ಕೆ. ನೀವು ಎಲ್ಲಾನು ಇವಾಗ ಈ ರೋಡಲ್ಲಿ ಇಷ್ಟೆಲ್ಲ ಬಿಲ್ಡಿಂಗ್ ಅವೆ ಅಲ್ವಾ? ಒಂದು 2 ಫ್ಲೋರ್ ಐತೆ, ಒಂದು 3 ಫ್ಲೋರ್ ಐತೆ, ಒಂದು 4 ಫ್ಲೋರ್ ಐತೆ. ಆಲ್ಟೆಕ್ ತಕ್ಕಂಗ್ ಕಟ್ಕೊಂಡವ್ರೆ. ಅವ್ರ ಕಾಸು ಎಷ್ಟಿತ್ತು ಅಷ್ಟು ಜಮೀನ್ ತಗೊಂಡವ್ರೆ. ನೀನ್ 30-40 ತಗೋಬೇಕು ಅಂತಂದ್ರೆ ಪಾಪ ಒಬ್ಬ 40-60 ತಗೊಳ್ಳೋರು ಇರ್ತಾನೆ. ಅದು ಅವನಿಗೆ ಬಿಟ್ಟಿದ್ದು. ಒಬ್ಬ 2 ಫ್ಲೋರ್ ಕಟ್ಟಿರ್ತಾನೆ, ಒಬ್ಬ 3 ಫ್ಲೋರ್ ಕಟ್ಟಿರ್ತಾನೆ. ಅದು ಅವ್ನ್ ಬಿಟ್ಟಿದ್ದು. ಇಲ್ಲ ಕಣೆ ನೀನ್ 1 ಫ್ಲೋರ್ ಕಟ್ಬೇಕು ಅಂತಂದ್ರೆ ಪ್ರತಿಯೊಬ್ಬನಿಗೂ ಒಂದು ಒಪಿನಿಯನ್ ಇರುತ್ತೆ, ಅದನ್ನ ಗೌರವಿಸ್ಬೇಕು. ಆ ಗೌರವ ಕೊಡ್ತಾ ಇಲ್ಲ ಜನ. ಯಾಕಂದ್ರೆ ಒಂದು ನೆರೆಟಿವ್ ಸೆಟ್ ಮಾಡ್ಬಿಟ್ಟಿದ್ದಾರೆ.
ಅದೇ ನಿಜ. ಅದನ್ನೇ ಫಾಲೋ ಮಾಡ್ಬೇಕು. ಅದ್ ಫಾಲೋ ಮಾಡಿಲ್ಲ ಅಂದ್ರೆ ನೀವು ದೇಶ ಭ್ರಷ್ಟರು ಅಥವಾ ನೀವು ದೇಶ ದ್ರೋಹಿಗಳು. ಈಗ ನನಗೇನ್ ಗೊತ್ತಾ, ನನ್ಗೆ ಕಾಂಗ್ರೆಸ್ ಬೇಡ, ಬಿಜೆಪಿನೂ ಬೇಡ, ನಾನು ಹಂಗೆ ನ್ಯೂಟ್ರಲ್ ಆಗಿರ್ತೀನಿ. ನಾನು ಯಾರಾದ್ರೂ ಒಬ್ರು ಟೀಕೆ ಮಾಡಿದ್ರೆ, ಪ್ರಶ್ನೆ ಮಾಡಿದ್ರೆ ಸ್ವಾಗತಿಸ್ತೀನಿ. ಹಂಗಂತ ಯಾರೇ ಒಬ್ರು ನಾಯಕರಾಗ್ಲಿ, ಈಗ ಎಕ್ಸಾಂಪಲ್ ನರೇಂದ್ರ ಮೋದಿ ಅಲ್ವಾ, ಅವ್ರೊಬ್ರು PM, ದೇಶದ PM. ನಮ್ DK ಅವರು CM. ಅವ್ರಿರೋ ಪೊಸಿಷನ್ ಇದೆಯಲ್ಲ, ಅದಕ್ಕೆ ಬೆಲೆ ಅಂತೂ 100% ಕೊಡ್ಬೇಕು. ಈಗ ಕೆಲವೊಬ್ರು ಕೆಟ್ಟದಾಗಿ ಮಾತಾಡೋದು, ಮಂಡ್ಯದ ಒಂದು ಹುಡುಗಿ DK ಬೆಲೆ ಕೆಟ್ಟದಾಗಿ ಟೀಕೆ ಮಾಡಬೇಡಿ ಅಂತಲ್ಲ, ಮಾಡಿ, ಆದ್ರೆ ಅಷ್ಟು ವಲ್ಗರ್ ಆಗಿ ಮಾಡೋ ಅವಶ್ಯಕತೆ ಏನಿದೆ? ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನಾನ್ ತಪ್ಪಾಗಿ ಮಾತಾಡ್ದೆ ಅಂತ ಹೇಳಷ್ಟಕ್ಕೆ ಯಾಕೆ ತಗೋಬೇಕು? ಅದೇ ನಾನು ಹೇಳದ್ ನೋಡ್ರಪ್ಪ, ನಿಮಗೆ ಸ್ವಾತಂತ್ರ್ಯ ಇದೆ, ನೀವ್ ಯಾರನ್ನ ಚೂಸ್ ಮಾಡ್ಬೇಕು ಅಂತ ಅನ್ನೋದು. ನಿಮಗೆ ಅವನ್ನ ವಿರೋಧಿಸೋದು ಇದೆ. ಕೆಟ್ಟ ಕೈ ಯಾಕೆ ಬೈತೀರಾ? ಅವ್ನ್ ಏನ್ ತಪ್ಪು ಮಾಡಿದಾನೆ ಅಂತ ಹೇಳಿ. ಹೌದು ಮೇಡಮ್, ನನ್ಗೆ ಇನ್ನೊಂದು ಕೇಳೋಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಹೇಳಿ ಸರ್. ಈಗ ಮೇ ಬಿ ನಮ್ಮಲ್ಲೇ ಎಷ್ಟೋ ಭಿನ್ನಾಭಿಪ್ರಾಯಗಳಿದೆ. ಈಗ ನಾವೆಲ್ಲ ಇಷ್ಟು ಮಾತಾಡ್ತಾ ಇರ್ಬೇಕಾದ್ರೆ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ, ಕರೆಕ್ಟಾ? ನೀವು ಯಾವ್ದಾದ್ರು ಇದ್ರೆ ಹೇಳ್ತೀರಾ. ಈಗ ಎಷ್ಟೋ ಜನ ಕಮೆಂಟ್ ಹಾಕಿದ್ರಲ್ಲ, ನಿನ್ ಫ್ರೆಂಡ್ ನೋಡು, ಅವ್ರಿಗೆ ನಾನು ಹೇಳೋದೇನು ಅಂತಂದ್ರೆ, ಒಂದು ಅಭಿಪ್ರಾಯ ಬೇರೆ, ರಾಜಕೀಯ ಬೇರೆ. ರಾಜಕೀಯ ಅನ್ನೋದು ನನ್ನ ಚಾಯ್ಸಸ್ಗಳು, ಅಭಿಪ್ರಾಯ ಅನ್ನೋದು ಅವ್ರವ್ರ ಸ್ವತಂತ್ರ. ಸೊ ಇವೆರಡನ್ನು ಕೂಡ ಮಧ್ಯದಲ್ಲಿ ಇಟ್ಕೊಂಡು ನಾವು ಬಾಂಧವ್ಯಗಳನ್ನ ಹಾಳು ಮಾಡ್ಕೊಂಬಾರ್ದು. ಎಕ್ಸಾಂಪಲ್, ಈಗ ಒಂದ್ ಮನೆಯಲ್ಲೇ ಅಣ್ಣ ತಮ್ಮ ಇದ್ರೆ, ಅಣ್ಣ ಒಂದ್ ಪಕ್ಷ ಇರ್ತಾನೆ, ತಮ್ಮ ಒಂದ್ ಪಕ್ಷ ಇರ್ತಾನೆ. ಹಂಗಂತನ್ಬಿಟ್ಟು ಅವ್ರು ಒಬ್ರೊಬ್ರನ್ನ ಕೊಚ್ಕೊಳಕ್ ಆಯ್ತದ? ರಾಜಕೀಯ ಅನ್ನೋದನ್ನ ರಾಜಕೀಯವಾಗಷ್ಟೇ ನೋಡ್ಬೇಕು, ಅದನ್ನ ಪರ್ಸನಲ್ ಆಗಿ ತಗೋಬಾರ್ದು. ನೀವು ಈ ಸಿಚುವೇಶನ್ ನ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ? ಸುಮಾರು ಜನ ಕೇಳೋದು ಅದೇ. ಏನು ಟೀಕೆಗಳು ಸಿಕ್ಕಾಬಟ್ಟೆ ಬಂತಲ್ಲ, ನೀವು ಆದ್ರೂ ಇಷ್ಟು ಬೋಲ್ಡ್ ಆಗಿ ಹೆಂಗ್ ಅದನ್ನ ನಿವಾರಿಸಿದ್ರಿ? ನಂಗೆ ಯಾರಾದ್ರೂ ಬಂದ್ಬಿಟ್ಟು ನೀನ್ ಅವಾಗ ಯಾಕೆ ಮಾತಾಡ್ಲಿಲ್ಲ, ಇವಾಗ ಯಾಕೆ ಮಾತಾಡ್ಲಿಲ್ಲ ಅಂದ್ರೆ ನಾನ್ ಮಾತಾಡಿದೀನಿ, ಅವರು ನೋಡಿಲ್ಲ. ನಾನು ಒಂದೊಂದನ್ನ ಸ್ಟೇಟಸ್ ಹಾಕ್ತೀನಿ, ಒಂದೊಂದನ್ನ ರೀಶೇರ್ ಮಾಡ್ತೀನಿ, ರೀಲ್ ಮಾಡ್ತೀವಿ. ಹಂಗೆ ನಂಗೆ ಅವತ್ತು ಸಮಯ ಹೆಂಗಿರುತ್ತೋ ಹಂಗ್ ಮಾಡ್ತೀನಿ. ಈಗ ನಾನು ಒಂದ್ ಸ್ಕೂಲ್ ಪ್ರಿನ್ಸಿಪಲ್, ನಾನು ಇವ್ರ ತರ ದಿನ ಪೂರ್ತಿ ರೀಲ್ಸ್ ಮಾಡೋರು ಇರ್ತಾರೆ. ಅಷ್ಟ್ ಸಮಯ ನನ್ಗಿಲ್ಲ. ನಂಗೆ ಲಿಮಿಟ್ ಇರೋದೇ 3 hours. ಅದ್ರಲ್ಲಿ ನಂಗೆ ಏನ್ ಅನ್ಸುತ್ತೋ ಅದನ್ನ ಶೇರ್ ಮಾಡ್ತೀನಿ. ಫಸ್ಟ್ ಥಿಂಗ್, ಎಲ್ಲಾನು ನಾನು ಒಬ್ಳೆ ಯಾಕೆ ಮಾತಾಡ್ಬೇಕು? ನೀವು ಮಾತಾಡಕ್ಕಾಗಲ್ವಾ? ಈಗ ಅವ್ರಿಗೆ ದೇವ್ರು ಕೊಟ್ಟಿರೋ ಬಾಯಿ ಇಲ್ವೋ, ಅವ್ರ ಅಪ್ಪ ಅಮ್ಮ ಫೋನ್ ಕೊಡ್ಸಿಲ್ವೋ, ಇಲ್ಲ ಕರೆನ್ಸಿ ಹಾಕ್ಸ್ಕೊತಾ ಇಲ್ವೋ? ಅವರು ಇದೇ ದೇಶದ ಪ್ರಜೆ. ನನ್ಗೆ ಏನ್ ಕೊಂಬಿದವ? ಇಲ್ಲ ಅಲ್ವಾ? ಫಾಲೋವರ್ಸ್ ಒಂಚೂರು ಜಾಸ್ತಿ ಇರಬಹುದು. ನಾಳೆ ದಿನ ನೀವು ವಿಡಿಯೋ ಮಾಡಿದ್ರೆ ನಿಮಗೂ ಫಾಲೋವರ್ಸ್ ಆಗ್ತಾರೆ. ಇವತ್ತು ಅದೇ ವಿಡಿಯೋ ಇಂದ ಶುರು ಮಾಡಿ ಕರ್ನಾಟಕ ಸರ್ಕಾರದ ಬಗ್ಗೆ ನಿಮಗೆ ಭಿನ್ನಾಭಿಪ್ರಾಯಗಳಿದಾವೆ, ಎಕ್ಸ್ಪ್ರೆಸ್ ಮಾಡಿ. ತಪ್ಪೋ ಸರಿನೋ, ಈ ಭಾಷೆ ಬಳಸಬೇಕು ಅಂತ ಏನಿಲ್ಲ. ನೀವು ಉತ್ತರ ಕರ್ನಾಟಕದವರಾಗ್ಲಿ, ದಕ್ಷಿಣ ಕರ್ನಾಟಕದವರಾಗ್ಲಿ, ನಿಮ್ಗೆ ಏನ್ ಗೊತ್ತು, ಎಷ್ಟು ನಾಲೆಡ್ಜ್ ಇದೆಯೋ ಅದ್ರ ಬಗ್ಗೆ ಮಾತಾಡಿ. ಇಲ್ಲ, ಇದು ಆಕ್ಚುಲಿ ನನಗೂ ಎಕ್ಸ್ಪೀರಿಯನ್ಸ್ ಆಯ್ತು. ಎಕ್ಸಾಂಪಲ್ ಏನು ಅಂತಂದ್ರೆ, ನಾನೀಗ ಮಿಸ್ಟರ್ ಲಾಯರ್ಸ್ ಚಾನಲ್ ಅಲ್ಲಿ ಪ್ರತಿಯೊಂದನ್ನು ನಾನು ಕಣ್ಣು ಕಾಣಿಸಿದೆಲ್ಲ ಕೇಳ್ತಾ ಇದ್ದೆ. ಈಗ 1 ತಿಂಗಳು ನಾನು ಇಲ್ಲ. ಯಾಕೆ ಅಂತಂದ್ರೆ, ನಂದು ಒಂದ್ ಜೀವನ, ನಂದು ಒಂದ್ ಹೊಟ್ಟೆಪಾಡು, ನಾನು ತಿನ್ಬೇಕಲ್ಲ, ಅದಕ್ ದುಡಿಬೇಕಲ್ಲ. ನನ್ ಕಿತ್ತಡಿ ಅಡ್ವೆಂಚರ್ಸ್ಗೆ ನಾನು ಒಂದಷ್ಟು ಜನ ಕರ್ಕೊಂಡು ಹೊಟ್ಟೋಗಿದ್ದೆ. ನಾನು ಇವಾಗ ಅಲ್ಲಿದ್ದಾಗ ನಾನು ನನ್ನನ್ನ ನಂಬ್ಕೊಂಡು ಒಂದ್ 5 ಲಕ್ಷ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಬಂದಿರೋರ್ಗೆ ನಾನು ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡೋದು ಮುಖ್ಯ. ಅದರಿಂದ ನಾನು 4 ಕಾಸು ಸಂಪಾದನೆ ಮಾಡಿ ನಾನ್ ಜೀವನ ಮಾಡೋದು ಮುಖ್ಯ. ನಾನು ಮನೇಲೇ ಇದ್ದಿದ್ರೆ ವಿಡಿಯೋ ಮಾಡ್ಕೊಂಡು ಇರ್ಬೋದಾಗಿತ್ತು. ಆಮೇಲೆ ಒಂದು ವಿಡಿಯೋ ಮಾಡೋದು ಅನ್ನೋದು ತುಂಬಾ ಕಷ್ಟ ಇದೆ. ಸುಮ್ಮನೆ ಅನ್ಕೊಂಡಂಗಲ್ಲ, ನಾವು ವಿಚಾರನ ತಿಳ್ಕೊಬೇಕಿರುತ್ತೆ, ಫ್ಯಾಕ್ಟ್ ಅನ್ನ ವೆರಿಫಿಕೇಶನ್ ಮಾಡ್ಬೇಕಿರುತ್ತೆ, ಅವೆಲ್ಲ ಮಾಡಿ ಒಂದು ವಿಡಿಯೋ ಮಾಡ್ಬೇಕಿರುತ್ತೆ. ನೀನ್ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಂದ್ರೆ, ಅವತ್ ನನ್ಗೆ ಹುಷಾರಿಲ್ದೆ ಇರ್ಬೋದು. ಇಲ್ಲ, ನಮ್ಮ ಮನೇಲಿ ಒಬ್ಬ ಮನುಷ್ಯ ತಾನೆ, ಒಂದು ಹೆಚ್ಚು ಕಮ್ಮಿ ಆಗಿರ್ಬೋದು. ಅವತ್ ದೇಶದಲ್ಲಿ, ಹೌದು, ದೇಶದಲ್ಲಿ ಏನೋ ದೊಡ್ಡದಾಗೆ ನಡೀತಿರುತ್ತೆ. ಬಟ್ ನಾನು ಮಾತಾಡಕ್ ಆಗ್ತಾನೆ ಇರಲ್ಲ. ಏನ್ ಮಾಡಕ್ಕಾಗುತ್ತೆ? ನೀವ್ ಹೇಳ್ದಂಗೆ ಸ್ಟೋರಿ ಹಾಕಿರ್ಬೋದು, ಅಥವಾ ಇದನ್ನ ಶೇರ್ ಮಾಡಿರ್ಬೋದು. ಎಲ್ಲಾನು ಒಬ್ಬರೇ ಮಾಡ್ತೀನಿ ಅಂತಂದ್ರೆ ಆಗಲ್ಲ ಸರ್. ಆಮೇಲೆ ನಾನ್ ಯಾವಾಗ್ಲೂ ಯಾವ್ದೇ ವಿಷಯ ಆಗ್ಲಿ, ಅದಕ್ಕೆ ಅದ್ರ ಬಗ್ಗೆ ನಂಗೆ 100% ನಾಲೆಡ್ಜ್ ಇರ್ಬೇಕು. 100 ಜನ ಕ್ವಶನ್ ಕೇಳೋದು ಡಿಫೆಂಡ್ ಮಾಡ್ಕೊಳ್ಳೋ ಪೊಸಿಷನ್ ಅಲ್ಲಿ ನಾನು ಇರ್ಬೇಕು. ಅಷ್ಟಕ್ಕೂ ಆನ್ಸರ್ ಗೊತ್ತಿರ್ಬೇಕು ಅಂತ ವಿಷಯಗಳನ್ನ ನಾನು ಮಾತಾಡೋದು. ಇಲ್ಲಿ ನೀಟ್ ಏನ್ ಬಂತು ಅಂದ್ರೆ, ನಾನು IIT JEE ಕ್ಲಾಸ್ ತಗೋತೀನಿ. ನಾನು MSc ಮ್ಯಾಥಮೆಟಿಕ್ಸ್, ನಾನು ಈಗ ಮ್ಯಾಥಮೆಟಿಕ್ಸ್ ಕ್ಲಾಸ್ ತಗೋತೀನಿ. ಅವು ಎಷ್ಟು ಕಷ್ಟ ಪಡ್ತವೆ, ಎಷ್ಟು ನಿದ್ದೆಗೆಟ್ಟು ಓದ್ತವೆ ಒಂದೊಂದ್ ಮಕ್ಳು ಸರ್. PUC 2 ವರ್ಷ ಓದಿ 1 ವರ್ಷ ಯಾವ ಕೋರ್ಸ್ ತಗೋದೇನೆ ಸುಮ್ನೆ ನೀಟ್ ಓದ್ಕೊಂಡು ಓದ್ತವೆ. ಆ 1 ವರ್ಷಕ್ಕೆ ಬೆಲೆ ಬೇಡವಾ? ಆ ಮಕ್ಳನ್ನ ನಾವು ಕಣ್ಣಾರ ನೋಡ್ತೀವಿ. ನಮ್ಗೆ ಈ ರಿಯಾಲಿಟಿ, ಗ್ರೌಂಡ್ ರಿಯಾಲಿಟಿ ಏನು ಅಂತ ಗೊತ್ತು. ಅದಕ್ಕೆ ಒಂದು ಇದ್ ಮಾಡಿ ಒಂದ್ ರೀಲ್ ಹಾಕಿರ್ಬೋದು. ಸ್ಪೆಷಲಿ ಅವತ್ತೇನಾಯ್ತು ಅಂತಂದ್ರೆ, ನಾನು ಅವತ್ತು ಒಂದು ಚೈಲ್ಡ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಬಂದಿದ್ದೆ. ಆ ಹುಡುಗ ಸೂಸೈಡ್ ಅಟೆಂಪ್ಟ್ ಮಾಡ್ಬಿಟ್ಟಿದ್ದ. ಆ ಮಗುಗೆ ನಾನು ಒಂದು ಕೌನ್ಸಿಲಿಂಗ್ ಸೆಷನ್ ತಗೊಂಡು, ಜೊತೆಗೆ ಟೀಚರ್ಸ್ ಟ್ರೈನಿಂಗ್ ಸೆಷನ್ ಇತ್ತು, ಅರ್ಲಿ ಸಿಂಪ್ಟಮ್ಸ್ ಆಫ್ ಕಮಿಟಿಂಗ್ ಸೂಯಿಸೈಡ್ ಅಂತ. ಅಂದ್ರೆ
ಮಕ್ಕಳು ಸಾಯ್ಬೇಕು, ಸೂಸೈಡ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡೋದು ಮುಂಚೆ ಏನ್ ಮಾಡಿ ಅವ್ರ ತಲೆಯಲ್ಲಿ ಏನೇನ್ ಓಡ್ತಾ ಇರ್ತವೆ. ಅದ್ರಲ್ಲಿ ಒಂದು ನನ್ಗೆ ತೀರಾ ಅವತ್ತು ಮಧ್ಯಾಹ್ನ ತಲೆ ಕೆಡ್ಸಿದ್ದು ಅಂದ್ರೆ ಹೌ ಟು ಡೈ ವಿತೌಟ್ ಪೇನ್ ಅಂತ ಒಂದು ಹುಡುಗ ಗೂಗಲ್ ಮಾಡಿತ್ತಂತೆ. ಮಕ್ಳಿಗೆ ನಾನ್ ಸಾಯ್ಬೇಕಂತ ಗೊತ್ತು, ಆದ್ರೆ ನೋವಾಗ್ದೇನೆ ಸಾಯೋದ್ ಹೆಂಗಪ್ಪ ಅಂತ ಚೆಕ್ ಮಾಡಿದೆ ಅಂದ್ರೆ ಆ ಮಗುಗೆ ಎಷ್ಟು ನೋವಾಗಿರ್ಬೇಕು, ಮೆಂಟಲಿ ಎಷ್ಟು ಇದಾಗಿರ್ಬೇಕು ಅಂತ. ಅಲ್ಲಿಂದ ಬಂದು, ಯಾಕಂದ್ರೆ ನಾನ್ ಸ್ಕೂಲಲ್ಲಿ ಇದಾಗ ಫೋನ್ ನೋಡಲ್ಲ ಫಸ್ಟ್ ಥಿಂಗ್, ಬಂದ್ ನೋಡಿದ ತಕ್ಷಣ ಏನ್ ತಲೆಯಲ್ಲೆಲ್ಲ ರಕ್ತ, ಲಾಟಲ್ಲಿ ಇಷ್ಟು ಉದ್ದ ಮೊಳೆ, ಅಲ್ಲಿ ಪ್ರೊಟೆಸ್ಟ್ ಅಲ್ಲಿ ಆ ಪೊಲೀಸ್ನವ್ರು ಹೊಡಿತಿದಾರಲ್ಲ ಇಷ್ಟಿಷ್ಟು ಉದ್ದ ಮೊಳೆ. ಅವ್ರೇನ್ ಕ್ರಿಮಿನಲ್ಗಳ? ನಿಮ್ ವಿರುದ್ಧವಾಗಿ ಮಾತಾಡ್ತಾರೆ ಅಂದ ತಕ್ಷಣ ಮಕ್ಳನ್ನೆಲ್ಲ ವಿದ್ಯಾರ್ಥಿಗಳನ್ನೆಲ್ಲ ಆಂಟಿ ನ್ಯಾಷನಲ್ ಮಾಡ್ಬಿಡ್ತೀರಾ? ಒಬ್ರು ಮೇಷ್ಟ್ರಾಗಿ ಒಪ್ಕೊಳ್ಳೋದು ಹೆಂಗೆ ಅದನ್ನ ನಾವು? ಅದ್ ತಪ್ಪು ಸರ್. ಇವಾಗ ನಿಮ್ಮನ್ನ ವಿರೋಧಿಸ್ತಿದ್ದಾರೆ ಅಂದ್ರೆ ನಿಮ್ಮಲ್ಲಿರೋ ತಪ್ಪನ್ನ ತಿದ್ಕೊಂಡು ದೇಶ ಆಳ್ಬೇಕು, ರಾಜ್ಯ ಆಳ್ಬೇಕು. ನೀವು ನಿಮ್ಮ ವಿರುದ್ಧ ಮಾತಾಡಿದವ್ರನ್ನೆಲ್ಲ ಹತ್ತಿಕ್ತಿವಿ ಅಂದ್ರೆ ಡೆಮೋಕ್ರಸಿಗೂ ಡಿಕ್ಟೇಟರ್ಶಿಪ್ಗೂ ಅರ್ಥ ವ್ಯತ್ಯಾಸವೇ ಇಲ್ಲ ಅದ್ರೊಳಗೆ. ಕರೆಕ್ಟ್. ಈಗ ಇನ್ನೊಂದು ಮೊಸಳೆ ಕಣ್ಣೀರು ಅನ್ನೋದೊಂದನ್ನ ಕೊಟ್ರು ಅಲ್ವಾ, ಅದಕ್ಕೆ ಏನಂತೀರ? ಅಯ್ಯೋ ಸರ್, ನಾನು ಹೇಳ್ತಾ ಇಲ್ವಾ, ಅವರು ಇನ್ನೂ 10 ವರ್ಷ ಓ ನೀವು ಅವತ್ತತ್ರಿ ಅಲ್ವಾ ಅಂದ್ರೆ ಹ್ಞೂ ಕಣಪ್ಪ ನಾನು ಅತ್ತೆ. ಅದು ಮೊಸಳೆ ಕಣ್ಣೀರಲ್ಲ, ತುಂಬಾ ನೊಂದು ಇಷ್ಟೆಲ್ಲ ಅನ್ಯಾಯಗಳಾಗ್ತಾ ಇದ್ರು ಗೊತ್ತಿಲ್ವಲ್ಲ, ಜನ ಯಾಕೆ ಇದ್ರ ವಿರುದ್ಧ ಮಾತಾಡ್ತಾ ಇಲ್ಲ, ಇದನ್ನು ಡಿಫೆಂಡ್ ಮಾಡ್ಕೊಳ್ಳೋ ಜನ ಇದಾರಲ್ಲ ಅಂತ ಬೇಜಾರಾಗೋಯ್ತು ನನ್ಗವತ್ತು. ಆಮೇಲೆ ಈಗ ನಾನು ಇಷ್ಟು ದಿನದ ರೀಲ್ಸ್ ಎಲ್ಲ ನೋಡಿದಿರಲ್ವಾ, ಒಂದ್ 4 ವರ್ಷದ 5 ವರ್ಷದಿಂದ ರೀಲ್ ಮಾಡ್ತಾ ಇದ್ದೀನಿ. ಒಂದು ದಿನ ನಾನು ಅಳ ಸ್ಟೇಟಸ್ ಹಾಕಿಲ್ಲ. ಅದೇ ಫಸ್ಟ್ ಅಳ ರೀಲೇ ಮಾಡಿಲ್ಲ ನಾನು ಯಾವಾಗ್ಲೂ ನಗ್ತಾ ಇರ್ಬೇಕು. ಫಸ್ಟ್ ಟೈಮ್ ಹತ್ಕೊಂಡು ಫಾಲೋವರ್ಸ್ ಜಾಸ್ತಿ ಆಗ್ಬಿಡ್ತಾರೆ ಅಂತ ಅನ್ನೋ ಕ್ಯಾಟಗರಿಗೆ ನಂಗೆ ಸೇರಲ್ಲ. ಯಾಕಂದ್ರೆ ವೆರಿ ನೆಕ್ಸ್ಟ್ ಡೇ ನಾನು ಏನ್ ಕಂಟಿನ್ಯೂ ಮಾಡ್ತಾ ಇದ್ನೋ ಡೈಲಿ 2 ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಅವತ್ತು ಸಖತ್ ಬೇಜಾರಾಗ್ಬಿಟ್ಟಿತ್ತು. ಓ ಯಾರಾದ್ರೂ ರೆಕಾರ್ಡ್ ಮಾಡುವಾಗ ಅಳ್ತಾರ ಅಂತಂದ್ರೆ ನಾನು ಆಲ್ರೆಡಿ ಹತ್ಬಿಟ್ಟಿದ್ದೆ. ನಾನು ವಿಡಿಯೋ ಮಾಡುವಾಗ ಅಳು ಬರುತ್ತೆ ಅಂತಾನು ನಂಗೆ ಪ್ರಜ್ಞೆ ಇಲ್ಲ. ನಾನು ಆಲ್ರೆಡಿ ಸಮಾಧಾನ ಮಾಡ್ಕೊಂಡು ವಿಡಿಯೋ ಮಾಡಕ್ ಶುರು ಮಾಡಿದೆ. ಮಧ್ಯದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಮೋಷನಲ್ ಆಗಿ ಅಳು ಬಂದ್ಬಿಟ್ಟಿದೆ. ಈಗ ಇವರು ಮೊಸಳೆ ಕಣ್ಣೀರು ಅಂತಂದ್ರುನು ನಮ್ ಸ್ಕೂಲಲ್ಲಿ ₹1 ಸಂಬಳ ಇಟ್ಕೊಳ್ಳಲ್ಲ ನಂಗೆ. ಮೊಸಳೆ ಕಣ್ಣೀರು ಅಂತ ಅನ್ಬಿಟ್ರು ನನ್ ಡಿಗ್ರಿ ಕಿತ್ಕೊಳಕ್ ಆಗಲ್ಲ ಇವ್ರು ಅಲ್ವಾ. ಇವ್ರು ನಾಳೆಯಿಂದ ನನ್ನ ವಿಡಿಯೋ ಹಾಕ್ದಿರಂಗ್ ಮಾಡಕ್ಕಾಗುತ್ತೆ? ಇವರೆಲ್ಲ 6 ಜನ ಮೊಸಳೆ ಕಣ್ಣೀರು ಅಂತಂದ್ರು, 1,00,000 ಜನ ನಾವಿದ್ದೀವಿ ಅನ್ನೋರು ಇದಾರೆ. ಇವರೆಲ್ಲಾ ಮಾಡಿ ಇಷ್ಟ ಆದ್ಮೇಲೆ ನಾನು ಯಾವತ್ತು ಫಾಲೋವರ್ಸ್ ಲಿಸ್ಟ್ ಕೌಂಟ್ ಮಾಡಲ್ಲ, 4,000 ಇನ್ನೂ ಜಾಸ್ತಿ ಆಗಿದಾವೆ. ನಾನ್ ಅನ್ಕೋತೀನಿ ಜನಗಳಿಗೆ ಇದಕ್ಕೂ ಏನು ಬದಲಾವಣೆ ಬೇಕಾಗಿದೆ. ಎಷ್ಟೋ ಜನ ನಂಗೆ ಅದೊಂದ್ ಕಮೆಂಟ್, ನೀವು ದನಿ ಆಗದವರ ದನಿ ಅಂತ ಇತ್ತಲ್ಲ, ಅದೊಂದೇ ಕಮೆಂಟ್ ಸಾಕಾಗಿತ್ತು ನನಗೆ. ನಾನ್ ಎಷ್ಟೋ ಜನಕ್ಕೆ ಇದು ಹೇಳ್ಬೇಕಂತ ಅನ್ಸಿತ್ತು. ನಮ್ಮನ್ನು ಆಂಟಿ ನ್ಯಾಷನಲ್ ಅನ್ಬಿಡ್ತಾರೆ ಅಂತ ಯಾರು ಹೇಳ್ತಾ ಇರ್ಲಿಲ್ಲ. ಅವ್ರೆಲ್ಲಾರ ಬ್ಲೇಮ್ ನಾನು ಒಬ್ಳೆ ತಗೊಂಡಿದೀನಿ ಅಂತ ತುಂಬಾ ಹೆಮ್ಮೆ ಇದೆ ನನಗೆ. ನನ್ ತಲೆ ಮೇಲೆ ಆ ಕಿರೀಟ ಅಂತೂ ಇದ್ದೇ ಇದೆ. ಅವ್ರು ಏನೇ ಅನ್ಕೊಂಡ್ಬಿಟ್ರು ಅದ್ ನನ್ಗೆ ಏನು ಅಫೆಕ್ಟ್ ಆಗಲ್ಲ ಸರ್. ನಾನು ಯಾವತ್ತು ಸೋಷಿಯಲ್ ಮೀಡಿಯಾನ ಯಾವ್ದೋ ಒಂದ್ ಸೀರಿಯಲ್ ನೋಡ್ತಾ ಇದೀನಿ, ಯಾವ್ದೋ ಒಂದ್ ಗೇಮ್ ಆಡ್ತಾ ಇದೀನಿ, ಯಾವ್ದೋ ಒಂದ್ ಫಿಲಮ್ ನೋಡ್ತಾ ಇದೀನಿ ಅನ್ಕೊಂಡ್ ಬಿಟ್ಬಿಡ್ತೀನಿ. ಅಲ್ಲಿ ಬರೋ ಕಮೆಂಟ್ಸ್ ಗಳೆಲ್ಲ ನನಗೆ ಕೆಳಗಡೆ ಬರೋ ಸಬ್ ಟೈಟಲ್ಸ್ ತರ ಅಷ್ಟೇ ಟ್ರೀಟ್ ಮಾಡೋದು. ಸೊ ಸೋಷಿಯಲ್ ಮೀಡಿಯಾನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕಲ್ತಿದ್ದೀರಾ ಅಲ್ವಾ? ಹೌದು. ಓಕೆ, ಇದಾಯ್ತು. ಇನ್ನ ನಿಮ್ಮ ರೆಗ್ಯುಲರ್ ಲೈಫ್ಗೆ ಇದೇನಾದ್ರೂ ಅಫೆಕ್ಟ್ ಆಯ್ತಾ? ಇಲ್ಲ, ನಮ್ಮ ಮನೆಯಲ್ಲಿ ಯಾರಿಗೂ ಎಫೆಕ್ಟ್ ಆಗಿಲ್ಲ. ಬಟ್ ನನ್ನ ಹಸ್ಬೆಂಡ್ಗೆ ಅಂದ್ರೆ ಥ್ರೆಟನಿಂಗ್ ಕಾಲ್ಸ್, ಥ್ರೆಟನಿಂಗ್ ಮೆಸೇಜ್ಗಳು ಮಾರ್ಫ್ ಮಾಡಿರೋದೆಲ್ಲ ಬಂತಲ್ಲ, ಅವಾಗ ಸ್ವಲ್ಪ ಭಯ ಆಯ್ತು ಅವರಿಗೆ. ಅವ್ರು ನೀನ್ ಯಾಕೆ ಬೇಕಾಗಿತ್ತು ಅಂತ ನಮ್ಮ ಮನೇಲಿ ಯಾರು ಕೇಳಲಿಲ್ಲ. ನೀನೇನು ಎಕ್ಸ್ಪ್ರೆಸ್ ಮಾಡ್ಬೇಕು ಅದನ್ನ ಮಾಡಿದ್ಯಾ ಅಂತ. ಬಟ್ ನನಗನ್ಸ್ತು, ನಾನು ಹೇಳಿರೋದ್ರಲ್ಲಿ ತಪ್ಪೇನಿದೆ? ಒಂದು ಅಸಂವಿಧಾನಿಕ ಪದ ಇಲ್ಲ, ಯಾರಿಗೂ ಕೆಟ್ಟ ಕೊಳಕ ಬೈದಿಲ್ಲ, ಇಲ್ಲ ನನ್ ಬ್ಲೇಮ್ ಗೇಮ್ ಅಂತೂ ಮಾಡಿಲ್ಲ. ಇರೋದ್ ಒಂದು ಇದು ವಸ್ತು ಸ್ಥಿತಿನ ಹಿಂಗೆ ಅಂತ ವಿವರಿಸ್ತಿದ್ದೀನಿ. ನಮ್ಮ ಅಮ್ಮಂಗೆ ಹೇಳ್ದೆ, ಇಷ್ಟು ಕೆಟ್ಟ ಕಮೆಂಟ್ ಬರ್ತಿದ್ಯಲ್ಲ ಮಮ್ಮಿ, ನಂಗೆ ನೋಡಕ್ ಆಗ್ತಿಲ್ಲ ಅಂತ. ನಮ್ಮಮ್ಮ ಅಂದ್ರು ನೋಡ್ಬೇಡ, ನೋಡ್ಬೇಡ ಅಂತ. ಇವ್ರಿಗೆ ಏನ್ ಮಾಡಿದೀನಿ ಅಂತ ನಂಗೆ ಹಿಂಗ್ ಟ್ರೋಲ್ ಮಾಡ್ತಿದಾರೆ ಅಂತಂದ್ರು. ನೋಡು, 4 ವರ್ಷದಿಂದ ಎತ್ಕೊಂಡ್ ಇಲ್ಲಿ ಕೂರ್ಸ್ಬಿಟ್ಟಿದ್ರು ನಿನ್ನ. ಈಗ ಆ ಆಡಿಯೋ ಈಗ ಎಲ್ಲ ಕಡೆ ಅದು ವೈರಲ್ ಆಗ್ತಿತ್ತಲ್ಲ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದ್ರೆ ನಿಜನಾ ನೀವು ಅದು ಹೇಳಿದ್ ನಿಜ? ಅದ್ರಲ್ಲಿ 5 ಆಡಿಯೋ ಇದೆ ಸರ್. ಒಂದು ಬಾಲಗಂಗಾಧರನಾಥ ಸ್ವಾಮೀಜಿದು. ಅದ್ರ ಹಿಂದೆ ಇರೋ ಕಥೆನೇ ಬೇರೆ. ಅದ್ರ ಹಿಂದೆ ಒಂದ್ ಸಮಾಜನ, ಅಂದ್ರೆ ನಾನಿರೋ ಸಮಾಜ, ಕುರುಬ ಸಮಾಜನ ತುಂಬಾ ಕೆಟ್ಟದಾಗಿ ಮಾತಾಡಿ, ಅದ್ರಲ್ಲಿರೋ ಸ್ವಾಮೀಜಿಗಳ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡಿ, ಇಡೀ ಸಮುದಾಯನೇ ಒಂದು ಇದಾಗಿ ಬಿಂಬಿಸಿ, ಇವರೆಲ್ಲ ನಾಲಾಯಕ್ಗಳು, ಇಂಥ ಜಾತಿಲಿ ಹುಟ್ಟಿರೋರು, ಆತರ ಒಂಥರ ಜಾತಿ ನಿಂದನೆ ಮಾಡಿ
ಫಸ್ಟ್ ಅದ್ರದ್ದೊಂದು ಇದಾಗೋಯ್ತು, ನಾವ್ ಯಾರು ರೆಸ್ಪಾಂಡ್ ಮಾಡಿರ್ಲಿಲ್ಲ. ಅದಾದ್ಮೇಲೆ ನನಗೆ ಸಿದ್ದರಾಮಯ್ಯ ಅಂದ್ರೆ ಸಖತ್ ಇಷ್ಟ. ಪ್ರಪಂಚದಲ್ಲಿರೋ ಒಬ್ಬ ವ್ಯಕ್ತಿಯನ್ನ ನಾನು ಅತಿ ಹೆಚ್ಚಾಗಿ ಪ್ಲಾದಿಸ್ತೀನಿ ಅಂತಂದ್ರೆ ಸಿದ್ದರಾಮಯ್ಯ. ನಂಗೆ ಸಖತ್ ಇಷ್ಟ. ಅವ್ರು ಯಾರೇನಾರು ಅನ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ಅವ್ರ ಮಗ ಸತ್ತಿದ್ದಾಗ, ಅವ್ರ ಮಗ ಸತ್ತೋಗ್ತಾರೆ, ಹಿರಿ ಮಗ, ನಿಮ್ಗೆ ಗೊತ್ತು ಅಲ್ವಾ, ರಾಕೇಶ್ ಸಿದ್ದರಾಮಯ್ಯ ಅವರು. ಅವ್ರು ಸತ್ತೋಗಿದ್ದಾರೆ, ನಮಗ್ ಗೊತ್ತಿಲ್ಲ ಅವರು ಹೆಂಗ್ ಸತ್ರು ಅಂತ. ಬಟ್ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಇತ್ತು ಅಂತಾನೆ ಏನೋ. ಈಗ ಧರ್ಮ ಏನ್ ಹೇಳುತ್ತೆ, ಸತ್ತ ವ್ಯಕ್ತಿ ಬಗ್ಗೆನೂ ನೀವು ಒಳ್ಳೇದೇ ಮಾತಾಡ್ಬೇಕು. ಒಬ್ಬ ಆಲ್ರೆಡಿ ಸತ್ತೋಗಿರೋ ವ್ಯಕ್ತಿನ ಇಟ್ಕೊಂಡು ಅವ್ರ ತಂದೆಯ ಚಾರಿತ್ರ್ಯ ವಧೆ ಮಾಡ್ಬೋದಾ ನೀವು? ಈಗ ಆಯ್ತಪ್ಪ, ಅವ್ರೇನೋ ತುಂಬಾ ಕುಡುಕರಾಗಿದ್ರು ಅಥವಾ ಅವ್ರದ್ದು ಏನೋ ಬೇರೆ ಬೇರೆ ಹ್ಯಾಬಿಟ್ ಇತ್ತು, ಸತ್ತೋದ್ರು, ತಂದೆ ಹೆಂಗ್ ಕಾರಣ ಅದಕ್ಕೆ? ಅದನ್ನ ಇಟ್ಕೊಂಡು ಒಬ್ರ ಚಾರಿತ್ರ್ಯ ವಧೆ ಮಾಡ್ತೀರಾ ಅಂತಂದ್ರೆ ಆಬ್ವಿಯಸ್ಲಿ ಟ್ರಿಗರ್ ಆಗೇ ಆಗುತ್ತೆ. ಅಲ್ಲಿ ನಾನು ಏನ್ ಹೇಳಿದೀನಿ ಅಂದ್ರೆ, ಅಲ್ರಿ ಒಬ್ಬ ಸತ್ತೋಗಿರೋ ವ್ಯಕ್ತಿನ ಬಗ್ಗೆ ಇಟ್ಕೊಂಡು ಇಷ್ಟು ಮಾತಾಡ್ತಿದ್ದೀರಲ್ಲ. ಈಗ ಬಾಲಗಂಗಾಧರನಾಥ ಸ್ವಾಮೀಜಿಗೂ ಕಿಡ್ನಿ ವೈಫಲ್ಯದಿಂದ ಸತ್ತೋದ್ರು. ಅವ್ರೇನ್ ಕುಡ್ದು ಸತ್ತೋದ್ರು ಅಂತ ಹೇಳಕ್ಕಾಗತ್ತಾ? ಅಷ್ಟೇ ಕ್ರಾಪ್ ಮಾಡ್ಬಿಟ್ಟಿದ್ದಾರೆ. ಅದು ಸ್ಟ್ರೆಚ್ ವಿಡಿಯೋ. ಅದನ್ನ ಒಂದು ಒಳ್ಳೆ ರೀತಿ ಎಕ್ಸಾಂಪಲ್ ನೋಡ್ರಿ, ಸತ್ತೋರು ದೇವ್ರು, ಅವ್ರ ಬಗ್ಗೆನೂ ಮಾತಾಡ್ಬಾರ್ದು, ಇವ್ರ ಬಗ್ಗೆನೂ ಮಾತಾಡ್ಬಾರ್ದು. ಅದರಲ್ಲಿ ಅದಷ್ಟೇ ಒಂದ್ ಇದನ್ನ ಇಟ್ಕೊಂಡು ಅದನ್ನ ಫಾಸ್ಟ್ ಫಾರ್ವರ್ಡ್ ಮಾಡಿ ವಾಯ್ಸ್ ಮಾಡ್ಯುಲೇಷನ್ ಚೇಂಜ್ ಆಗ್ಬಿಟ್ಟಿದೆ. ನಾನು ಹೇಳಿರೋದು ಈ ಟೋನ್ ಅಲ್ಲಿ. ಅವರು ಕಿಡ್ನಿ ವೈಫಲ್ಯದಿಂದ ಸತ್ತೋದ್ರು, ಕುಡ್ದು ಸತ್ತೋದ್ರು ಅಂತ ಹೇಳಕ್ಕಾಗುತ್ತಾ? ಯಾವ್ದೇ ವ್ಯಕ್ತಿ ಸತ್ತೋಗಿರ್ಲಿ, ಸತ್ ಮೇಲೆ ದೇವ್ರ ಸಮಾನ. ಅವರು ಸತ್ತೋಗಿರೋರ್ ಬಗ್ಗೆ ಮಾತಾಡ್ಬಾರ್ದು. ನಿಮ್ಗೆ ಸಿದ್ದರಾಮಯ್ಯನ ವಿರುದ್ಧ ಮಾತಾಡ್ಬೇಕಾ? ಅವ್ರ ಜೊತೆಗೆ ಮಾತಾಡಿ, ಅಥವಾ ಅವ್ರನ್ನ ಟೀಕೆ ಮಾಡಿ. ನಿಮ್ಗೆ ಎಲ್ಲಾ ಸ್ವಾತಂತ್ರ್ಯನೂ ಇದೆ, ಅವರೇ ಹೇಳ್ತಾರೆ ಟೀಕೆ ಮಾಡ್ರಿ, ಕ್ವಶನ್ ಕೇಳಿ ಬಿಡ್ರಿ ಅಂತ. ನಿಮ್ಗೆ ಆ ಸ್ವಾತಂತ್ರ್ಯ ಇದೆ. ಈ ಒಂದು ಜಾತಿ ಹೆಸರು ಇಟ್ಕೊಂಡು ಒಂದು ಆ ಜಾತಿ ನಿಂದನೆ ಮಾಡ್ಬೋದಾ ನೀವು ಅನ್ನೋದು ಮ್ಯಾಟ್ರು. ಈಗ ಈ ವಿಷಯ ಮಾತಾಡಕ್ ಹೋದ್ರೆ ಮತ್ತೆ ಈ ಒಕ್ಲಿಗರು ಕುರುಬ್ರಿಗೂ ಬ್ರಾಹ್ಮಣರಿಗೂ ಕುರುಬ್ರಿಗೂ ದೊಡ್ಡ ಜಗಳನೇ ಆಗುತ್ತೆ. ಸೊ ಐ ಕೆಪ್ಟ್ ಕ್ವೈಟ್, ನಾನು ರೆಸ್ಪಾಂಡ್ ಮಾಡಿಲ್ಲ. ಇನ್ನು ಎರಡನೇದು ಯಾವ್ದಪ್ಪ ಅಂದ್ರೆ ಭಗವದ್ಗೀತೆ. ಅದೊಂದು ಪದ್ಯ ಪಿ ಲಂಕೇಶ್ ಅವ್ರದ್ದು. ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ, ನನ್ನವ್ವ ಬದುಕಿದ್ದು ಕಾಳು ಕಡ್ಡಿಗೆ ಹಚ್ಚಡಕ್ಕೆ ಅಂತ ಬರುತ್ತೆ. ಅಂದ್ರೆ ಒಬ್ಳು ಹೆಂಗ್ಸು ಗದ್ದೆಯಲ್ಲೂ ಹೊಲದಲ್ಲ ದುಡಿತಾ ಇರ್ತಾಳೆ. ಅವಳು ಬೆಳಗ್ಗೆಯಿಂದ ಸಂಜೆ ತನಕ ದುಡಿಯೋದು ತನ್ನ ಮಕ್ಳಿಗೆ, ತನ್ನ ಮನೆಗೆ, ಹೊಟ್ಟೆಗೆ ನ್ಯಾರ ಆಗ್ಲಿ ಅಂತ ಅಲ್ವಾ? ಅವಳಿಗೆ ಹೋಗ್ಬಿಟ್ಟು ನಾಳೆಯಿಂದ ನೀನ್ ಭಗವದ್ಗೀತೆ ಕ್ಲಾಸಿಗೆ ಬಾರಮ್ಮ, ನಿಂಗೆ ಹೇಳ್ಕೊಡ್ತೀನಿ ಅಂದ್ರೆ ಅವಳಿಗೇನು ಪ್ರಯೋಜನ ಭಗವದ್ಗೀತೆ ಅಲ್ವಾ? ಅವಳಿಗೆ ನಿಜವಾಗ್ಲೂ ಬೇಕಾಗಿರೋದು ಒಂದೇ ಒಂದು ವಿಷಯ, ಅಂದ್ರೆ ತನ್ನ ಮಕ್ಕಳಿಗೂ ತನ್ನ ಮನೆಯವರಿಗೂ ಹೊಟ್ಟೆ ನ್ಯಾರ ಆಗ್ಬೇಕಾಗಿರೋರು. ಸೊ ಅಂತ ಮಹಿಳೆಯರಿಗೆ ಭಗವದ್ಗೀತೆ ವರ್ಕ್ ಆಗಲ್ಲ ಅಂತ ಅನ್ನೋದು ಮ್ಯಾಟ್ರು. ಆ ಭಗವದ್ಗೀತೆ ವರ್ಕ್ ಆಗಲ್ಲ ಅನ್ನೋದನ್ನ ಕ್ರಾಪ್ ಮಾಡಿ ಸೇರ್ಸ್ಬಿಟ್ಟಿದ್ದಾರೆ, ಕಟ್ ಮಾಡಿ ಮಾಡ್ಬಿಟ್ಟಿದ್ದಾರೆ. ಆಯ್ತಾ? ನಾನಿವತ್ತು ಅದನ್ನೆಲ್ಲ ಕುತ್ಕೊಂಡು ಆ ವಿಡಿಯೋಗಳನ್ನ ಹಾಕ್ಬೋದು, ನನಗೆ ಬೇಕಾಗಿಲ್ಲ. ಈಗ ಸ್ವಲ್ಪ ಆ ಕಡೆಗೆ ಹೋಗಿ ಇರಿ. ನೀವ್ ಹೇಳ್ತಾ ಇರೋದು ಫುಲ್ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬನ್ನಿ ಅಂತ. ಪಾಪ ನಮ್ ಕಷ್ಟ ನೋಡಿ ಅಲ್ಲೇ ಅವರೇ ಡೈರೆಕ್ಟ್ ಮಾಡ್ತಾರೆ. ಹಿಂಗೆ ನಮ್ದು ಡ್ರೈವಿಂಗ್ ಸ್ಕಿಲ್. ಕಾರ್ ಓಡಿಸ್ತೀರಲ್ವಾ? ಆಟೋಮೆಟಿಕ್ ಆದ್ರೆ ಮಾತ್ರ. ಟೈಮ್ ಎಕ್ಸಾಕ್ಟ್ ಇವಾಗ ಪರ್ಫೆಕ್ಟ್ 7:15. ನಾನು ವಿನಯ್ ಮೇಡಮ್ 3 ಜನನು ರಂಗಶಂಕರದ ಹತ್ರ ಬಂದಿದ್ದೀವಿ ಇವಾಗ. ಆ್ಯಕ್ಚುಲಿ ಇಲ್ಲಿ ಸಾಬುದಾನೇ ಫೇಮಸ್ಸು, ಬಿಸಿ ಆಗಿದೆ. ರಂಗಶಂಕರಕ್ಕೆ ಏನಕ್ಕೆ ಬರ್ತೀವ ಇಲ್ಲ ಗೊತ್ತಿಲ್ಲ, ಈ ಸಾಬುದಾನ ತಿನ್ನಕ್ಕೆ ಬರಬೇಕು ಅಲ್ವಾ? ಹುಡುಗಂಗೆ ಅವರ ಭಾವಿ ಪತ್ನಿ ಬಗ್ಗೆ ಮಾತಾಡ್ತಿದ್ರೆ ನಗು, ಹಂಗೆ ಖುಷಿ ನೋಡಿ, ಅಲ್ಲಿ ಫ್ಲಶ್ ಆಗ್ಬಿಟ್ಟಿದ್ದಾನೆ ನೋಡಿ. ಬಂದಿರ ಸಿಕ್ಕಿರೋರು ಯಾವಾಗ ನಿಮ್ಮನ್ನ ಒಂದ್ಸತಿ ಕೇಳಿದ್ರು, ಈಗ ಇಲ್ಲೇ ನಿಮ್ಗಿಂತ ಮುಂಚೆ ಗೊತ್ತು. ಹೌದಾ? ಈಗ ಒಟ್ಟ ನಾನು ಇಂಡೈರೆಕ್ಟಾಗಿ ಬೈಬೇಕಾಗಿತ್ತು ಮೇಡಮ್, ಬೈದ ಅಂತ ಅಲ್ಲ. ಬುಕ್ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ, ಅದೆಲ್ಲ ಅವ್ರಿಗೂ ಇಂಟ್ರೆಸ್ಟು. ಇಲ್ಲಿ ಬಂದು ಕುತ್ಕೊಂಡೆಲ್ಲ ಓದ್ಕೊಂಡು ಹೋಗ್ತಿರಂತೆ. ಹಾಂ ಬನ್ನಿ ಹೆಚ್ಚು ಅದರಲ್ಲೇ ಇದೆ ಆರಾಮಾಗಿ. ನಮಸ್ಕಾರ. 7:15 ಶುರು ಆಗಿದೆ, ಹೋಗೋಣ. ನಾಟಕದ ಹೆಸರು ಬಂದ್ಬಿಟ್ಟು ಪಾಕಕ್ರಾಂತಿ ಅಂತ, ಪೂರ್ಣಚಂದ್ರ ತೇಜಸ್ವಿ ಒಂದು. ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನಾನೇ ಕೊಡ್ತೀನಿ. ವಿತ್ ಪಾಕಕ್ರಾಂತಿ ಈ ಬುಕ್ಕಲ್ಲಿ ಇರೋದನ್ನೇ ನಾಟಕನ. ಈಗ ಇದನ್ನ ನಾನು ಬರುವಾಗ ತಗೊಂಡ್ ಬಂದು ಹಂಗೆ ಪಾರ್ಕಿಂಗ್ ಅಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ಇದು ಫುಲ್ಲು ತೇಜಸ್ವಿ ಅವರ POV ಅಲ್ವಾ ಇದು? ಅವ್ರ ಲೈಫ್ ಸ್ಟೋರಿ. ಹೆಂಗ್ ಸಾಕಿರಿ ಒಂದಿದೆ ನೋಡಿ. ನನಗೆ ಹಾಲು ಹೆಂಗಸರನ್ನ ಒಲೆ ಬುಡಕ್ಕೆ ಬಂಧಿಸಿರುವ ಮೊದಲ ಸಂಕೋಲೆ ಎಂದು ಮನದಟ್ಟಾಯಿತು. ಯಾಕೆಂದರೆ ಇದನ್ನು ಒಲೆಯ ಮೇಲೆ ಇಟ್ಟರೆ ಅದನ್ನು ಇಳಿಸುವವರೆಗೂ ಅವರು ಆಚೀಚೆ ಅಲುಗುವ ಹಾಗೆ ಇಲ್ಲ. ದಯಮಾಡಿ ತಮ್ಮೆಲ್ಲರ ಮೊಬೈಲ್ ಫೋನ್ಗಳನ್ನು
ಸ್ವಿಚ್ ಆಫ್. ಶೋಗಳನ್ನ ಮಾಡಿದ್ವಿ. ಅದು ಆಫ್ಟರ್ ಕೊರೋನಾ ನಾವು ಅದನ್ನ ಮತ್ತೆ ತಗೊಳ್ಳೋದಿಕ್ಕಾಗಲಿಲ್ಲ, ಅದ್ರ ಪರ್ಮಿಷನ್ ಇನ್ನೊಬ್ರು ಹೋಯ್ತು. ಹಾಗಾಗಿ ನಾವು ಅದನ್ನ ಕಂಟಿನ್ಯೂ ಮಾಡೋದಿಕ್ಕಾಗಲಿಲ್ಲ. ಹಾಗಾಗಿ ಇನ್ನೊಂದು ನಾಟಕ ಮಾಡೋಣ ಅಂತ ಈ ಪಾಕಕ್ರಾಂತಿಯನ್ನ ತಗೊಂಡ್ವಿ. ಕಥೆ ಹೆಚ್ಚು ಕಮ್ಮಿ ಎಲ್ಲರೂ ಓದಿದ್ದೀರಾ ಅನ್ಸುತ್ತೆ. ಕಥೆ ಓದಿ ಇನ್ನೂ ಅದ್ಭುತವಾಗಿದೆ. ಅದರಲ್ಲಿ ಬೇರೆ ಬೇರೆ ಇನ್ನ ಸಣ್ಣ ಸಣ್ಣ ಕಥೆಗಳಿದೆ. ಅಲ್ಲಿ ನಮ್ಮನ್ನ ಫಾಲೋ ಮಾಡಿದ್ರೆ ನಮ್ಮ ಮುಂದಿನ ಪ್ರದರ್ಶನಗಳ ಅಪ್ಡೇಟ್ಸ್ ಇರುತ್ತೆ. ಹೀಗೆ ಹೆಚ್ಚು ಹೆಚ್ಚು ಕನ್ನಡ ನಾಟಕಗಳನ್ನ ನೋಡಿ ನಮ್ಮ ಕನ್ನಡ ರಂಗಭೂಮಿಯನ್ನು ಬೆಳೆಸಿ ಅಂತ ನಾಟಕ ಮುಗಿಸ್ಕೊಂಡು ಬಂದ್ವಿ. ಹೆಂಗಿತ್ತು ನೀನು ನಾಟಕ? ಪೂರ್ಣಚಂದ್ರ ತೇಜಸ್ವಿ ಅವರ ನಾಟಕ ಅದ್ಭುತವಾಗಿತ್ತ, ಖುಷಿಪಟ್ಟ ಸರ್? ಹೆಂಗಿತ್ತು ಸರ್ ನಾಟಕ? ಚೆನ್ನಾಗಿತ್ತಾ ನಾಟಕ? ಚೆನ್ನಾಗಿತ್ತಲ್ಲ ಆಂಟಿ? ಚೆನ್ನಾಗಿತ್ತಾ? ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಮಾಮೂಲಿ ಟೈಮ್ ತಗೊಂಡು ನೋಡ್ತಾ ಇದ್ದೆ. ಮಾಮೂಲಿ ನಾನು 2-3 ನಾಟಕ ಗೊತ್ತಿಲ್ಲ. ಮಾಮೂಲಿ ಟೈಮ್ನಾಗೆ ತಗೊಂಡು ನೋಡ್ತಿದ್ದೆ. ಟೈಮ್ ಆಗಿಲ್ಲ ಅಂತ. ಇದು ಇಷ್ಟು ಬೇಗ ಆಗ್ಬಿಡ್ತಾ? ಸೊ ಸ್ಟಾರ್ಟಿಂಗಲ್ಲಿ ನಾನೇನು ಅನ್ಕೋತಿದ್ದೆ ಹಿರಿಯಾಗಿ ಸಪ್ರೇಟ್ ಇದ್ದಾರಲ್ಲ ಅಂತ. ಬಟ್ ಅದಿರೋದೇ ಹಾಗೆ ಸಗದಾಗಿತ್ತು ಲಿಟ್ರಲಿ. ನಿಮ್ಗೆ ಇಷ್ಟ ಆಯ್ತಾ ಮೇಡಮ್? ಇಷ್ಟ ಆಯ್ತಲ್ಲ? ಎಸ್, ನಾಟಕ ಮುಗಿಸ್ಕೊಂಡು ಬಂದ್ವಿ. ಅದಾದ್ಮೇಲೆ ಇಲ್ಲಿ ಪೆಂಡಿಂಗ್ ಇತ್ತಲ್ಲ, ಶುರು ಮಾಡೋಣ ಅಂತ. ಈಗ ಎಷ್ಟೋ ಜನ ಮೇ ಬಿ ನಾನು ಈ ಇಂಟರ್ವ್ಯೂ ಮಾಡಿದ್ದು ಏನಕ್ಕೆ ಅಂತಂದ್ರೆ, ಇವತ್ತು ತಕ್ಷಣ ಸುಮ್ಮನೆ ನಾಟಕ ನೋಡ್ಕೊಂಡ್ ಬರ್ಬೋದಿತ್ತು. ನಾನು ಏನಕ್ಕೆ ಮಾಡಿದ್ದು ಮೇನ್ ಉದ್ದೇಶ ಅಂತಂದ್ರೆ, ಜನ ನೆಕ್ಸ್ಟ್ ಇದನ್ನ ಅವ್ರಿಗೆ ಬೇಕಾದ ಆಂಗಲ್ ಅಲ್ಲಿ ನಮ್ಗಳನ್ನ ಬಳಸ್ಕೊಂಬಾರ್ದು. ಇದೇ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಈಗ ಕ್ಲಾರಿಟಿ ಇದೆ. ಎಕ್ಸಾಂಪಲ್ ಹೇಳಿದ್ರೆ, ನಾವು ಮೊನ್ನೆ ನೇಪಾಳ ಟ್ರಿಪ್ ಮಾಡಿದ್ವಲ್ಲ, ಅದರಲ್ಲಿ ನವೀನ್ ಸರ್ ಅಂತ ಬಂದಿದ್ರು, ನವೀನ್ ಸಂಗಾಪುರ ಅಂತ. ಅವ್ರ ಥಾಟ್ಸ್ಗೂ ನನ್ನ ಥಾಟ್ಸ್ಗೂ ಡೆಡ್ ಆಪೋಸಿಟ್. ಆದ್ರೆ ಸ್ನೇಹ ಹೆಂಗಿದೆ ನಮ್ದು? ಸ್ನೇಹ ಚೆನ್ನಾಗೇ ಇದೆ. ಸೊ ಇದನ್ನೇ ನಾನು ಹೇಳಕ್ ಇಷ್ಟಪಡೋದು ವಿಡಿಯೋ ನೋಡ್ತಾ ಇರೋರಿಗೆ. ನೀವು ಅಷ್ಟೇ ಈ ಒಂದು ವಿಡಿಯೋದ ಮುಖಾಂತರ ನಿಮಗೂ ಒಂದು ಸಂದೇಶ ಕೊಡ್ತಿದ್ದೀನಿ. ರಾಜಕೀಯ ಭಿನ್ನತೆಗಳಿಂದ ನಿಮ್ ಸಂಬಂಧಗಳನ್ನ ದಯವಿಟ್ಟು ಹಾಳು ಮಾಡ್ಕೊಂಡು, ಮನುಷ್ಯನನ್ನೇ ದ್ವೇಷಿಸಬಾರ್ದು. ಅದು ಕೊಲ್ಲುವಷ್ಟು, ಲೈಫ್ ಥ್ರೆಟನ್ ಮಾಡುವಷ್ಟು, ಚಾರಿತ್ರ್ಯ ವಧೆ ಮಾಡುವಷ್ಟು ಯಾವ ಮನುಷ್ಯನ ದ್ವೇಷ ಮಾಡಬಾರ್ದು. ಯಾಕೆಂತಂದ್ರೆ ನಮ್ಮನೇಲೂ ಹೆಣ್ಮಕ್ಳು ಇರ್ತವೆ, ಅಕ್ಕ ತಂಗಿರ್ ಎಲ್ಲರೂ ಇರ್ತಾರೆ. ನಾವು ಒಂದು ಕಮೆಂಟ್ ಮಾಡ್ಬೇಕಾದ್ರೆ ಈಸಿಯಾಗಿ ಮಾಡ್ಬಿಡ್ಬೋದು. ಏನಾರು ಒಬ್ರಿಗೆ ಕೆಟ್ಟದಾಗಿ ನಮ್ಮ ಇದಕ್ಕೆ ಮ್ಯಾಚ್ ಆಗಲ್ಲ, ವೇವ್ ಲೆಂತ್ ಮ್ಯಾಚ್ ಆಗಲ್ಲ ಅಂತ. ಆದ್ರೆ ಒಂದು ಮಾಡೋ ಕಮೆಂಟು ಅದು ಎಲ್ಲೆಲ್ಲಿಗೋ ತಗೊಂಡು ಹೋಗುತ್ತೆ. ಒಂದು ಕಮೆಂಟ್ ಮಾಡಿದವ್ರಿಗೂ ತೊಂದ್ರೆ, ಕಮೆಂಟ್ ಮಾಡಿಸ್ಕೊಂಡವ್ರಿಗೂ ತೊಂದ್ರೆ, ಎರಡು ತರನೂ ತೊಂದ್ರೆ ಆಗತ್ತೆ. ಆ ಒಂದು ಇದಕ್ಕೆ ಸಿಲ್ಕ ಹಾಕಳಕ್ ಹೋಗ್ಬೇಡಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದೀನಿ. ಇವಾಗ ನೋಡಿ, ನಾನು ಕಂಪ್ಲೇಂಟ್ ಮಾಡಿದೀನಿ. ನಂಗೆ ಗೊತ್ತಿಲ್ಲ ಅವ್ನು ಯಾರು ಫೇಕ್ ಅಕೌಂಟ್ ಯೂಸ್ ಮಾಡ್ತಿದ್ದವನು ಯಾರು ನಂಗೆ ಗೊತ್ತಿಲ್ಲ. ಅವ್ನು ಎಳ್ಕೊಂಡ್ ಬಂದು ನಾಳೆನೂ ನಾಡಿದ್ದು ಕೂರಿಸ್ತಾರೆ, ನಂಗೆ ಫೋನು ಮಾಡ್ತಾರೆ, ಬನ್ನಿ ಮೇಡಮ್ ನಿಮ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ 7 ಜನದ ಮೇಲೆ ಅಂತ. ಅದ್ರಲ್ಲಿ 3 ಜನ ನನಗ್ ಗೊತ್ತಿರೋರು. ಅದೇ ಅವ್ರೂ ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್. ಅವ್ರ 20,000 ಜನ 30,000 ಜನ ಫಾಲೋವರ್ಸ್ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಇಟ್ಕೊಳ್ಳಿ. ಅವ್ರನ್ನೇನೋ ಮುಖ ಪರಿಚಯ ಇದೆ, ಅವ್ರಿಗೊಂದು ನೋಟಿಸೋ ಏನೋ ಕಳ್ಸಿ ಕರೆಸ್ತಾರೆ, ಯಾಕಪ್ಪ ಈ ತರ ಎಲ್ಲ ಪೋಸ್ಟ್ ಹಾಕಿದ್ಯಾ ಅಂತ ಕೇಳ್ಬಹುದು. ಅದು ಈ ಫೇಕ್ ಅಕೌಂಟ್ ಅಲ್ಲಿ ಕೆಟ್ಟ ಕೊಳ್ಕ ಬೈದಿದಾರಲ್ಲ, ಅದಕ್ಕೆಲ್ಲ ಕಾನೂನಲ್ಲಿ ಶಿಕ್ಷೆ ಇದೆ. ಎಷ್ಟೋ ಜನಕ್ಕೆ ಮಾಡಿರೋರು, ಫಾರ್ ಎಕ್ಸಾಂಪಲ್ ರಮ್ಯಾ ಮೇಡಮ್ ಅವ್ರಿಗೆ ಮಾಡಿರೋರು 9 ತಿಂಗಳಿಂದ ಜೈಲಲ್ಲಿ ಇದಾರೆ. ಆಯ್ತಾ? ಈಗ ಎಷ್ಟು ಗಲೀಜಾಗಿ ಮಾತಾಡ್ತಾರೆ ಹೆಣ್ಮಕ್ಳು ಬಗ್ಗೆ. ಪಾಪ ಅವ್ರಿಗೆ ಗೊತ್ತಿರಲ್ಲ ಹೆಂಗೋ ಕಂಪ್ಲೇಂಟ್ ಕೊಡ್ಬೇಕು, ಅದನ್ನ ಹೆಂಗ್ ತಗೊಂಡ್ಬೇಕು ಅಂತ ಗೊತ್ತಿರಲ್ಲ, ಕಂಪ್ಲೇಂಟ್ ಕೊಡಲ್ಲ. ಬಟ್ ಒಬ್ಳು ಎಜುಕೇಟೆಡ್ ಆಗಿ ನಾನು ಇನ್ನೊಂದ್ 4 ಜನಕ್ಕೆ ಮಾದರಿನಾರು ಆಗ್ಬೇಕು. ಎಷ್ಟೋ ಜನ ಸಹಿಸ್ಕೊಂಡಿರ್ತಾರಲ್ಲ, ಆ ಹೆಣ್ಮಕ್ಳಿಗೆ ಇಲ್ಲ ಇದಕ್ಕೂ ನ್ಯಾಯ ಸಿಗುತ್ತೆ ಅಂತ ಗೊತ್ತಾಗ್ಬೇಕು. ನಾನು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹೌದು, 3 ಜನ ಗೊತ್ತಿರೋರೇ ಆಗಿರೋದ್ರಿಂದ ಅವ್ರಿಗೆ ನೋಟಿಸ್ ಕೊಟ್ಟೋ ಮೇಲೋ ಕಾಲೋ ಮಾಡಿ ಕರೆಸ್ತಾರೆ. ಈ 4 ಜನ ಫೇಕ್ ಅಕೌಂಟ್ ಇರೋರು ನನ್ ಮುಖನೂ ನೋಡಿಲ್ಲ. ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ಅವತ್ ಕರ್ಸಿ ಅವ್ರಿಗೇನಾದ್ರು ಶಿಕ್ಷೆ ಆದ್ರೂ 3 ತಿಂಗಳು 4 ತಿಂಗಳು ಮಿನಿಮಮ್ ಅದು ಅವ್ರದ್ದು ಏನ್ ಶಿಕ್ಷೆ ಇರುತ್ತೋ ಕೊಡುತ್ತೆ ಕಾನೂನು. ಅವತ್ತು ಅವ್ರು ಬಂದು ನನ್ ಸಾರಿ ಕೇಳ್ಬಿಟ್ರು, ನಾನ್ ಕ್ಷಮಿಸೋ ಅಂತೋಳೆ. ಯಾಕಂದ್ರೆ ಅವ್ರಿಗೂ ಮನೆ ಇರುತ್ತೆ, ಅವ್ರ ತಂದೆ ತಾಯಿ ಕೊರಗ್ತಾರೆ. ಇವ್ರೇನೋ ಆ ಹೀಟ್ ಆಫ್ ದ ಮೊಮೆಂಟ್ ಅಲ್ಲಿ ಮಾಡಿರ್ತಾರೆ, ಅವ್ರಿಗೂ ಅಯ್ಯೋ ಅನ್ಸ್ಬಾರ್ದು ಅಂತ ಅನ್ನೋಳು ನಾನು. ಆದ್ರೆ ನಾನ್ ಯಾಕೆ ಕಂಪ್ಲೇಂಟ್ ಕೊಟ್ಟೆ ಅಂತಂದ್ರೆ, ಇನ್ನೊಬ್ರು ಮನೆ ಹೆಣ್ಮಕ್ಳು ಬಗ್ಗೆ ಮಾತನಾಡೋಕು ಇವರು ಯೋಚನೆ ಮಾಡ್ಬೇಕು. ಅದ್ ಹೆಂಗೆ ಕೈ ಬರುತ್ತೆ ನಿಮ್ಗೆ ಲಕೋ ಹೊಡಿಯಲ್ಲ ಇವ್ರ ಕೈಗಳಿಗೆ ಟೈಪ್ ಮಾಡೋವಾಗ? ಅದ್ ಹೆಂಗ್ ಬಾಯಿ ಬರುತ್ತೆ, ಬಾಯಿಗೆ ಲಕೋ ಹೊಡಿಯಲ್ವಾ? ಅಯ್ಯಪ್ಪ, ಆತರ ಜಾಸ್ತಿ ಕೆಟ್ಟ ಕೊಳಕ ತಲೆ ಯೋಚನೆ ಮಾಡ್ತಾ ಇದ್ರೆ ಮೆದುಳಿಗೆ ಲಕೋ ಹೊಡಿಯುತ್ತೆ. ಸೈಂಟಿಫಿಕ್ ಆಗಿ ಪ್ರೂವ್ ಆಗ್ತಿದೆ. ನಾವ್ ಯಾರಾದ್ರೂ
ಯಾರ ಬಗ್ಗೆನಾದ್ರು ದ್ವೇಷ ಬೆಳೆಸ್ಕೊಂಡು ಅವ್ರ ಬಗ್ಗೆ ಕೆಂಡ ಕಾರ್ತಾ ಇದ್ರೆ ಅಥವಾ ಅವ್ರಿಗೆ ಯಾವಾಗ್ಲೂ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡ್ತಾ ಇರೋರು ಜಾಸ್ತಿ ಲಕ್ಕೋ ಹೊಡೆದಿರೋದು, ಕೂತಿದ್ದಾವೆ ಸತ್ತೋಗಿರೋರೆಲ್ಲ ಹಿಂಗೆ ಯೋಚನೆ ಮಾಡಿ ಜಾಸ್ತಿ ಹೋಗಿ ಮನೆಗೆ ತಂದಾಕದಂಗೆ ಜೀವನ ಮಾಡೋದಂಗೆ, ಮನೆಯೊಳಗನ ಕಿಚ್ಚು ಮನೆಯ ಸುಡದೆ ನೆರೆ ಮನೆ ಸುಡುವುದೇ ಅಂತ ಸಂಗಮದೇವ. ನಮ್ಮ ಒಳಗಡೆ ಇರೋ ಕಿಚ್ಚಿದೆಯಲ್ಲ ಇನ್ನೊಬ್ರ ಬಗ್ಗೆ, ಅಯ್ಯೋ ಅವ್ರು ಬೆಳೆದ್ ಬಿಡ್ತಾವ್ರೆ, ಅವ್ರು ಇದ್ ಮಾಡ್ಬಿಡ್ತಾವ್ರೆ, ಅವ್ರಿಗೆ ಹಂಗ್ ಮಾಡ್ಬಿಡ್ಬೇಕು ಹಿಂಗ್ ಮಾಡ್ಬಿಡ್ಬೇಕು ಅಂತ ಹೋಗ್ಬಿಡ್ತಾರೆ. ಹಂಗೆಲ್ಲ ಯೋಚನೆ ಮಾಡಬಾರ್ದು, ಶಾಂತವಾಗಿರ್ಬೇಕು. ನಡೀತದಪ್ಪ ಜೀವನ. ಈಗ ಒಬ್ಬ ದೊಡ್ಡ ರಾಜ ಇದ್ದ ಅಂತ ಇಟ್ಕೊಳ್ಳಿ ಕರ್ನಾಟಕದಲ್ಲಿ, ಎಲ್ಲಾರ್ಗು ಒಳ್ಳೇದೇ ಮಾಡ್ಬಿಟ್ಟ, ಅವನು ಸತ್ತೋಗ್ಬಿಟ್ಟ. ಒಬ್ಬ ಕೆಟ್ಟ ರಾಜ ಇದ್ದ ಕರ್ನಾಟಕದಲ್ಲಿ ಇರೋರ್ಗೆ ಎಲ್ಲಾರ್ಗು ಸಖತ್ ಹಿಂಸೆ ಕೊಡ್ತಾ ಇದ್ದ, ಅವನು ಸತ್ತೋಗ್ಬಿಟ್ಟ. ಆಯ್ತಾ, ಎಲ್ರಿಗೂ ಸಾವಿದೆ, ಎಲ್ಲ ಕಷ್ಟಗಳಿಗೂ ಸಾವಿದೆ, ಸುಖಗಳಿಗೂ ಸಾವಿದೆ. ಬಟ್ ಬದುಕಿರೋವಾಗ್ಲೇ ನೀವು ಇನ್ನೊಬ್ಬನ್ನ ಅಷ್ಟು ಒಂದ್ ಏನೋ ಇಷ್ಟೆಲ್ಲ ಅಸಹ್ಯಕರವಾಗಿ ನೋಡಿ, ಅದು ಯಾವ ವಿಷಯಕ್ಕೆ ಗೊತ್ತೋ ಗುರಿ ಇಲ್ದೇ ಇರೋ ಯಾವ್ದೋ ಒಬ್ಬ ವ್ಯಕ್ತಿ ಅವನ್ ಮುಸುಡಿನ ನಿಮ್ ಜನ್ಮದಲ್ಲೇ ನೋಡಿರಲ್ಲ. ಆಯ್ತಾ, ದೇವ್ರಿ ಇದಾನೆ ಅಂದ್ರೆ ಇದಾನೆ, ಇಲ್ಲ ಅಂದ್ರೆ ಇಲ್ಲ. ನೀವು ನಮ್ ದೇವ್ರಿಗೆ ಬೈದ್ಬಿಟ್ರು ಅಂತ ಅಂದ್ಬಿಟ್ಟು ಕೆಟ್ಟ ಕೆಲ್ಸ ಮಾಡ್ತಾ ಇದ್ರೆ ಅದ್ ದೇವ್ರ ಕೆಲ್ಸನಾ? ಅದು ಕಚಡ ಕೆಲ್ಸನೇ ತಾನೆ. ಅವನಿಗೆ ಆ ತಪ್ಪಿಗೆ ಶಿಕ್ಷೆ ಕೊಡೋ ದೇವ್ರು, ನೀವ್ ಮಾಡ್ತಾ ಇರೋ ಕಚಡ ಕೆಲ್ಸ ಶಿಕ್ಷೆ ಕೊಡಲ್ವಾ? ಇನ್ನೇನ್ ದೇವ್ರ ಪಾಲನೆ ಮಾಡ್ತಾವ್ರ? ಇನ್ ದೇವ್ರ ಮಾಡೋದಂದ್ರೆ ಏನ್ ಅನ್ಕೊಂಡ್ಬಿಡವ್ರ? ಅದನ್ನೇ ಯಾವ್ದೇ ಕೇಳಿದ್ರು ಕ್ವಶನ್ ಒಂದ್ ಒಳ್ಳೆ ರೀತಿನಲ್ಲಿ ಇರ್ಬೇಕು ಅನ್ನೋದನ್ನ ನಾನು ಬಯಸ್ತೀನಿ ಅಷ್ಟೇ. ಇಷ್ಟ ಹೇಳ್ತಾ ಈ ಕಾನ್ವರ್ಸೇಷನ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಲ್ಲ ಮೇಡಮ್, ನಮ್ ಸಬ್ಸ್ಕ್ರೈಬರ್ ಎಲ್ಲ ಒಳ್ಳೆಯವರು. ಪಾಪ ನಿಮ್ ಸಬ್ಸ್ಕ್ರೈಬರ್, ನನ್ ಸಬ್ಸ್ಕ್ರೈಬರ್ಸ್ ನನ್ ಫಾಲೋವರ್ಸ್ ಒಳ್ಳೆಯವ್ರೆ ಸರ್. ಈ ಕೆಲವು ಕಿಡಿಗೇಳಿಗಳು ಇದಾರೆ, ಅವ್ರಿಗೆ ಮುಖ ತೋರ್ಸಕ್ ಆಗಲ್ಲ, ಅದಕ್ಕೆ ಫೇಕ್ ಅಕೌಂಟ್ ಅಲ್ಲಿ ಬಂದ್ ಕೆಟ್ಟದಾಗ ಮಾಡ್ತಾರೆ. ಅಂತವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಆಲ್ರೆಡಿ ಪೂರ್ಣಿಮಾ ಮೇಡಮ್ದು ಆಲ್ರೆಡಿ ವಿಲಿಯಂ ಪವರ್ನ ನಾವು ನೋಡಿದೀವಿ. ಸೊ ಅದನ್ನ ಇನ್ಸ್ಪೈರ್ ಆಗ್ತಾ ಕಾರಣ ಲಾಸ್ಟ್ ಒಂದ್ ಸಜೆಷನ್ ಎಲ್ಲ ಹೆಣ್ಮಕ್ಳಿಗೂ, ಯಾವ್ದಕ್ಕೂ ಹೆದರ್ಕೊಂಡ್ಬೇಡಿ. ಕಾನೂನು ನಿಮ್ ಪರ ಎಷ್ಟು ಇದಾಗಿ ನಿಂತ್ಕೊಳ್ಳುತ್ತೆ ಅಂತಂದ್ರೆ ನಿಮ್ ಮಾತು ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ನೀವು ನಿಮ್ ಮಾತಿಗೆ ನೀವು ನಿಂತ್ಕೋಬೇಕು ಫಸ್ಟ್. ನಾನು ನಿಜವಾಗ್ಲೂ ನಂಗೆ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿರೋ ಎಲ್ಲಾ ಪೊಲೀಸರು ಅಥವಾ ಹೈಯರಾರ್ಕಿಗಳು ನನ್ನ ವಿಡಿಯೋನ ಆಲ್ರೆಡಿ ನೋಡಿದವರು, ನೀವು ಪೂರ್ಣಿಮಾ ಹೆಗಡೆ ಅಲ್ವೇ ನೀಟ್ ಬಗ್ಗೆ ಮಾತಾಡೋದು, ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಗೊತ್ತಾ, ಕಾನೂನ್ನ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು ಗೊತ್ತಾ, ಅವರೇ ಕಂಪ್ಲೇಂಟ್ ಲಾಂಚ್ ಮಾಡೋದು ಹೆಂಗೆ, ನನ್ಗೆ ಇದ್ ಬರೀ ಅದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿ ಆ ಕೇಸ್ ತಗೊಂಡು FIR ಆಗೋ ತನಕ ಇದ್ದು, ಯಾರ್ಯಾರಿಗೆ ಹೆಂಗೆ ಕೇಸ್ ಮಾಡಬೇಕು, ಯಾವ್ಯಾವ ಸೆಕ್ಷನ್ ಬರುತ್ತೆ ಅಂತೆಲ್ಲ ನನ್ ಕಾನೂನು ಅರಿವು ಮೂಡಿಸ್ತವ್ರು ಪೊಲೀಸ್ ಅವರೇ. ಹೆದರ್ಬೇಡಿ. ನಿಮ್ಗೆ ಯಾರೇ ಈ ತರ ಲೈಫ್ ಥ್ರೆಟನ್ ಮಾಡ್ತಾ ಇದ್ರು ಅದಕ್ಕೆ ಎದುರಿಸೇನಿಲ್ಲ ಅಂತ ತಾಕತ್ ಎಲ್ಲಾ ಪ್ರತಿ ಹೆಣ್ಮಕ್ಳಿಗೂ ಇರ್ಬೇಕು. ಅದನ್ನ ಬಳಸ್ಕೋಬೇಕು ನೀವು, ಅರಿವು ಇರ್ಬೇಕು ನಿಮ್ಗೆ. ಮೇಡಮ್ ಅಪ್ಡೇಟ್ ಕೊಡ್ತಾರೆ ನೆಕ್ಸ್ಟ್ ಏನೇನ್ ಆಗುತ್ತೆ ಅಂತ ಅಲ್ವಾ ಮೇಡಮ್? ಅಪ್ಡೇಟ್ ಕೊಡಿ. ಅಂಡ್ ಇನ್ನು ಒಳ್ಳೊಳ್ಳೆ ವಿಚಾರಗಳಿಗೆ ನಿಮ್ಮ ವಾಯ್ಸ್ ಇನ್ನ ಬಲ ಆಗ್ಲಿ, ದೇವ್ರಿನ್ನ ಶಕ್ತಿ ಕೊಡ್ಲಿ. ಸೊ ಈ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಲೈಫ್ ಲಾಂಗ್ ಇರ್ಲಿ ಅಂತ ಹೇಳ್ತಾ ಆಶಿಸುತ್ತಾ, ಕೋ ಪ್ಯಾಸೆಂಜರ್ ವಿನಯ್ ಜೊತೆ, ಪೂರ್ಣಿಮಾ ಹೆಗಡೆ ಜೊತೆ, ಬೆಂಗಳೂರು ನಮ್ಮ ಕಾಳನಲ್ಲಿ ನಾನು ನಿಮ್ಮ ಕಿತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.